ಪ್ರತಿ ಜನನಾಯಕನ ಯಶಸ್ಸಿನ ಮುಂದೆ ಕೇವಲ ರಾಜಕೀಯ ಹಾಗೇನೇ ಜನಶಕ್ತಿ ಅಷ್ಟೇ ಅಲ್ಲ, ಆತನ ಕುಟುಂಬದ ಬಲ ಬೆಂಬಲ ಕೂಡ ಇರುತ್ತೆ. ಇದೀಗ ರಾಜ್ಯದ ಕೃಷಿ ಸಚಿವರ ಇಡೀ ಕುಟುಂಬವನ್ನು ನಿಮಗೆ ಪರಿಚಯ ಮಾಡಿಸುವಂಥ ಸಮಯ. ನಮ್ಮ ಜೊತೆ ಇದ್ದಾರೆ ಚಲುವರಾಯಸ್ವಾಮಿಯವರ ಧರ್ಮಪತ್ನಿ ಧನಲಕ್ಷ್ಮಿ ಹಾಗೂ ಅವರ ಮಗ ಸಚಿನ್ ಹಾಗೂ ಅವರ ಸೊಸೆ ಆಕಾಂಕ್ಷ. ನಿಮ್ಮ ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮಿಂದಲೇ ಈ ಒಂದು ಸೆಗ್ಮೆಂಟ್ನ ಶುರು ಮಾಡೋಣ ಅಂತ. ಮೊದಲನೇದಾಗಿ ನೀವು ಸರ್ನ ಎಲ್ಲಿ ನೋಡಿದ್ದು, ಹಾಗೇನೇ ಸರ್ ಜೀವನಕ್ಕೆ ನಿಮ್ಮ ಎಂಟ್ರಿ ಹೇಗಾಯಿತು? ನಾನು ಅಕ್ಕನ ಮಗಳೇನೆ, ಹುಟ್ಟಿದಾಗಿಂದನೂ ನೋಡ್ಕೊಂಡೇ ಬಂದಿದ್ದೀನಿ. ಅಕ್ಕನ ಮಗಳೇ ಆಗಿದ್ರಿಂದ ಮೊದಲೇ ಮಾತುಕತೆ ನಡೆದಿತ್ತ ಹೇಗೆ ಮೇಡಮ್? ಹೌದು, ನಮ್ಮ ಮನೆಯಲ್ಲಿ ಅಜ್ಜಿಗೆ 3 ಜನ ಹೆಣ್ಮಕ್ಳು, 5 ಜನ ಗಂಡು ಮಕ್ಕಳು. ಮೊದಲಿಂದನೂ ಅಜ್ಜಿಗೆ ಇಷ್ಟ ತವ್ರ ಮನೆ ಇಲ್ಲ ಅಂತ ಆಗಬಾರ್ದು, ಅದರಿಂದ ಎಲ್ಲ ದೊಡ್ಡ ಮಕ್ಕಳನ್ನ ನಮ್ಮ ಮನೆಗೆ ತೊಗೊಂಡು ಬರಬೇಕು ಅಂತ ನಮ್ಮ ಅಕ್ಕನಿಗೆ ಇನ್ನೊಬ್ಬರು ಭಾವನಿಗೆ ಕೊಟ್ಟರು. ಇವರೇ ಕೊನೆಯವರು. ಇವರಿಗೆ ನನ್ನನ್ನು ಮದುವೆ ಮಾಡಿಕೊಂಡ್ರು. ಆದರೆ ಇವ್ರನ್ನ ಮದುವೆ ಆಗೋದು ಅನ್ನೋದು ಒಂದು ಕಲ್ಪನೆ ಚಿಕ್ಕಂದಿನಿಂದ ಬೆಳೆದಿದ್ದರಿಂದ ನಾನು ಅದೇ ಇದರಲ್ಲೇ ಇದ್ದೆ. ಸೊ ಇವ್ರಗಳ ಬಗ್ಗೆನೇ ನಿಮ್ಮ ಕನಸು? ಹೌದೌದು. ಕ್ರಶ್ ಕೂಡ ಇವರೇ? ಹೌದೌದು.